ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ 2ರಷ್ಟು ಪ್ರೀತಿ. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 21ನೇ ವಾಕ್ಯ. ಯಾಕೋಬೇ, ಇಸ್ರಾಯೇಲೇ, ಈ ವಿಷಯಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೋ. ನನ್ನ ಸೇವಕನಾಗಿದ್ದೆಯಲ್ಲವೇ ಇಸ್ರಾಯೇಲೇ, ನಾನು ನಿನ್ನನ್ನು ನಿರ್ಮಿಸಿದೆನು, ನೀನು ನನ್ನ ಸೇವಕನು, ನಿನ್ನನ್ನು ಮರೆತು ಬಿಡೇನು. ಇಲ್ಲಿ ದೇವರು ಹೇಳುತ್ತಾದರೆ, ಯಾಕೋಬೇ, ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದೇನೆ, ನಾನು ನಿನ್ನನ್ನು ನಿರ್ಮಿಸಿದ್ದೇನೆ, ನಿನ್ನನ್ನು ಮರೆತು ಬಿಡುವುದಿಲ್ಲ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಸಮುದ್ರದ ದಡೆಯಲ್ಲಿದ್ದ ಒಬ್ಬ ಚಿಕ್ಕ ಹುಡುಗನೊಬ್ಬನು ಒಂದು ಅಂದವಾದ ಹಡಗನ್ನು ಬಹಳ ಕಷ್ಟಪಟ್ಟು ಮಾಡಿ ಮುಗಿಸಿದನು. ಅದಕ್ಕೆ ಒಳ್ಳೆಯ ಬಣ್ಣ ಹಚ್ಚಿ ಅದರ ಅಂದವನ್ನು ನೋಡಿ ಆನಂದಿಸ್ತಾ ಇದ್ದನು. ಒಂದು ದಿನ ಬೆಳಗ್ಗೆ ತನ್ನ ಹಡಗನ್ನು ಮೆಲ್ಲನೆ ಸಮುದ್ರದಲ್ಲಿ ಇಳಿಸಿದನು. ಅಲೆಗಳ ಮಧ್ಯದಲ್ಲಿ ಅದು ಓಲಾಡುತ್ತಾ ತೇಲುತ್ತಿದ್ದುದನ್ನು ನೋಡಿ ಅವನು ಪರವಶಗೊಂಡನು. ಪಕ್ಕನೆ ಒಂದು ಬಿರುಗಾಳಿ ಹಡಗನ್ನು ಬಡಿದು ಸಮುದ್ರದೊಳಗೆ ಎಳ್ಕೊಂಡು ಹೋಗಿಬಿಡ್ತು. ಅವನು ಮಾಡಿದ ಹಡಗು ಕಾಣಲೇ ಇಲ್ಲ. ತಿಂಗಳುಗಳು ಉರುಳಿದವು. ಒಂದು ದಿನ ತನ್ನ ಹಡಗು ಒಂದು ಅಂಗಡಿಯಲ್ಲಿ ಇಡಲ್ಪಟ್ಟಿರುವುದನ್ನು ಕಂಡು ಓಡಿ ಹೋಗಿ ಹೇಳಿದನು, ಇದು ನಾನು ಮಾಡಿದ ಹಡಗು, ನನಗೆ ಕೊಡ್ರಿ. ಆಗ ಅಂಗಡಿಯವನು ಹೇಳಿದ, ಇಲ್ಲ, ಇದನ್ನು ನಾನು ಮಾರಾಟಕ್ಕೆ ಕೊಂಡುಕೊಂಡಿದ್ದೇನೆ, 100 ರೂಪಾಯಿನ ಕೊಟ್ಟರೆ ಮಾತ್ರ ನಾನು ನಿನಗೆ ಕೊಡ್ತೇನೆ. ಆಗ ಹುಡುಗ ಏನು ಮಾಡಿದ್ನ ಗೊತ್ತಾ? ಪಾಪ ತಿರುಗಿ ರಾತ್ರಿ ಹಗಲು ಕಷ್ಟಪಟ್ಟು ತನ್ನ ತಂದೆ ತಾಯಿಗಳ ಬಳಿಯಲ್ಲಿ ಗೋಗೆರೆದು ಸ್ವಲ್ಪ ಹಣವನ್ನು ಸೇರಿಸಿ ಕೊನೆಗೆ ಹಡಗನ್ನು ಕ್ರಯಕ್ಕೆ ಕೊಂಡುಕೊಂಡ ಮೇಲೆ ಆ ಹಡಗನ್ನು ನೋಡಿ ಆ ಹುಡುಗನ ಹೇಳುತ್ತಾ ಇದ್ದಾನೆ, ನನ್ನ ಪ್ರಿಯ ಹಡಗೆ, ನಾನು ನಿನ್ನನ್ನು 2ರಷ್ಟು ಪ್ರೀತಿಸ್ತೇನೆ. ಮೊದಲನೇದಾಗಿ ನಿನ್ನನ್ನು ನಾನು ಉಂಟು ಮಾಡಿದೆನು, ಈಗ 100 ರೂಪಾಯಿ ಕೊಟ್ಟು ನಿನ್ನನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಪ್ರಿಯ ಕರ್ತನು ಸಹ ನಮ್ಮನ್ನು 2ರಷ್ಟು ಪ್ರೀತಿಸಿದ್ದಾರೆ. ಹೌದು, ಮೊದಲು ಆತನು ನಮ್ಮನ್ನು ಸೃಷ್ಟಿ ಮಾಡಿದರು, ಉಂಟು ಮಾಡಿದರು. ಅದು ಮಾತ್ರವಲ್ಲ, ತನ್ನ ರಕ್ತವನ್ನು ಕ್ರಯವನ್ನು ಸಲ್ಲಿಸಿ ನಮಗೆ ಬಿಡುಗಡೆ ಕೊಟ್ಟರು, ವಿಮೋಚನೆ ಕೊಟ್ಟರು. ಆದುದರಿಂದ ದೇವರು ಇವತ್ತು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಕ್ಕಳೇ, ಮಗಳೇ, ಮಗನೇ, ನಾನು ನಿಮ್ಮನ್ನು ನಿರ್ಮಿಸಿದ್ದೇನೆ, ಸೃಷ್ಟಿಸಿದ್ದೇನೆ, ನಿಮಗಾಗಿ ರಕ್ತವನ್ನು ಸುರಿಸಿದ್ದೇನೆ, ನೀವು ನನ್ನವರು, ನಾನು ನಿಮ್ಮನ್ನು 2ರಷ್ಟಾಗಿ ಪ್ರೀತಿಸ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಾಗಿರುವುದಾದರೆ ನಮ್ಮನ್ನು 2ರಷ್ಟಾಗಿ ಪ್ರೀತಿಸುವ ದೇವರನ್ನು ನಾವು ಸಹ ಪ್ರೀತಿಸೋಣ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯೇ, ನಿನ್ನ ಅದ್ಭುತವಾದ ಪ್ರೀತಿಗಾಗಿ ಸ್ತೋತ್ರ. ದೇವರೇ, ನೀವು ನಮಗೋಸ್ಕರ ಈ ಧರೆಗೆ ಇಳಿದು ಬಂದ್ರಿ, ನಮ್ಮನ್ನು ಪ್ರೀತಿಸಿದ್ರಿ, ನಮ್ಮನ್ನು ಮಾನಿಸಿದ್ರಿ, ನಮಗಾಗಿ ಜೀವ ಕೊಟ್ಟರೆ, ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಕರ್ತನೆ, ನಿನ್ನ ಪ್ರೀತಿಯಲ್ಲಿ ನಾವು ಲೀನವಾಗುವಂತೆ, ನಿನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ದೇವ ಮಕ್ಕಳನ್ನು, ದೇವ ಜನರನ್ನು ಈ ದಿನ ಕೂಡ ಬ್ಲೆಸ್ ಮಾಡಿರಿ. ಈ ದಿನ ಕಣ್ಮನಿ ಹಾಗೆ ಕಾಪಾಡ್ರಿ. ನಿನ್ನ ಕೃಪೆ, ನಿನ್ನ ಬಲ, ನಿಮ್ಮ ಹಸ್ತ ನಿನ್ನ ಜನರೊಟ್ಟಿಗೆ ಇರಲಿ ಸ್ವಾಮಿ. ಆಶೀರ್ವದಿಸ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ, ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.